ಅಮ್ಮ ಹೇಳಿ. ನಮಸ್ಕಾರ ಸರ್. ಇದು ಬಂತ ಸರ್, ನೋಡಿದ್ರಿಯಾ? ನೋಡ್ತೀನಿ ಹೇಳಿ. ಅದು ನಾಳೆ ಎಷ್ಟು ಗಂಟೆ ಸೇರ್ತೀರಮ್ಮ? 9 ಗಂಟೆಗೆ ಸೇರ್ತಾರ ಸರ್. ಸೇರಾಗ ಒಂದ್ ಮಿಸ್ ಕಾಲ್ ಕೊಡ್ತೀನಿ ನಿಮ್ಗೆ. ಎಲ್ಲ ಬಂದ್ಮೇಲೆ ಮಾಡಿ. ಬರ್ತೀನಿ. ಇವ್ರು ರಂಗ ಫೋನ್ ಮಾಡಿದ್ನ ಬೆಟ್ಟಳಿಯಿಂದ. ಅವರೆಲ್ಲ ವಿಚಾರ ಹೇಳಿದ್ರು. ಪಾಪ ಈ ತರ ಆಗಿದೆ ಸರ್ ಸಮಸ್ಯೆ ಅವ್ರಿಗೆ, ಹಂಗಾಗಿ ಅಂತ ಮಾಡೋಣ. ಅದೊಂದು ಸುದ್ದಿ ಕೂಡ ಮಾಡ್ತೀನಿ. ತಾವು ಮಾತಾಡಿರೋದೆಲ್ಲ ಸುದ್ದಿ ಒಂದ್ ಮಾಡ್ತೀನಿ. ಅದೇ ಇನ್ನೊಂದ್ 2 ವರ್ಷ ಇದ್ದೆ ನಾವು ಅಮ್ಮನ್ಗ ರಿಟೈರ್ಡ್. ಅದ್ ಯಾಕೆ ನಾವು ಅನ್ಯಾಯ ಮಾಡೋದು? ಸಂಬಳ ಎಲ್ಲ ಕರೆಕ್ಟ್ ಕೊಡ್ತಾ ಇದ್ರಮ್ಮ? ಹಾ, ಸಂಬಳ ಎಲ್ಲ ಕರೆಕ್ಟ್ ಕೊಡ್ತಿದ್ರಾ? ಸಂಬಳ ಮಾತ್ರ ನಮ್ಗೆ ಅಲ್ಲಿಗೆ ಹಾಕ್ತಾರಲ್ಲ ಸರ್, ಬ್ಯಾಂಕ್ಗೆ. ಅದರಿಂದ ಏನು ನಾವ್ ತಲೆ ಕೆಡ್ಸ್ಕೊತಿರ್ನಿಲ್ಲ. ಇವ್ರ ಕರೆಕ್ಟ್ ಆಗಿ ಇವ್ರು ಬರ್ದ್ಬಿಟ್ಟು ಸೈನ್ ಹಾಕಿಸ್ಕೊತಿದ್ರು. ಯಾವ್ದೊಂದಕ್ಕೂ ಫಸ್ಟ್ ಅಡಿಗೆವ್ರು ಅಂದ್ರೆ ಎಲ್ಕ ನಾವೇ ಫಸ್ಟ್ ಸೈನ್ ಹಾಕ್ಬೇಕಿತ್ತು. ಹೌದೌದು. ಅದು ಈಗ ನಾನು ಸೈನ್ ಹಾಕೊಟ್ಟಿಲ್ಲ, ಏನೂ ಇಲ್ಲ. ನೆರ್ಗತ್ನಳ್ಳಿಗೆ ಹೋಗಿ ನೀವು ಅಂತ ಬರ್ದ್ಬಿಟ್ಟು ಲೆಟರ್ ಕೊಟ್ಬಿಟ್ಟು, ಲೆಟರ್ ನಾ ಈಸ್ಕೊಂಡಿಲ್ಲ. ಅವ್ರು ಮಾಡಿ ಮಡಗಿದ್ರಲ್ಲ, ಅಲ್ಲಿ ಫೋಟೋ ಹೊಡ್ಕೊಂಡು ಬರ್ದ್ ಮಡಗಿದ್ದ. ಒಳ್ಳೆ ಕೆಲಸ ಮಾಡಿದ್ರಿ. ಅದನ್ನೆಲ್ಲ ಈಗ ನಿಮ್ಗೆ ಕಳ್ಸಿ. ಲೆಟರ್ ಬರ್ದ್ಬಿಟ್ಟು ಕೊಟ್ಟಿದ್ಯಾರು ಮಡಗಿದಲ್ಲಿ? HM ಸರ್. ಯಾರ ಹೆಸರು? HM ಹೆಸರು ಜಯಲಲಿತಾ ಅಂತ. ಎಲ್ಲಿಂದ ಬರ್ತಾರೋ HM? ಮೈಸೂರಿಂದ. ಮೈಸೂರಿಂದ ಬರ್ತಾರಾ? ಅವ್ರ ನಂಬರ್ ಕೊಡ್ತೀರಾ ನನಗೆ? ಮಾತಾಡ್ತೀನಿ. ಅವ್ರ ನಂಬರ್ ಕಳಿಸಿ ನನಗೆ, ವಾಟ್ಸಪ್ ಅಲ್ಲಿ ಕಳಿಸಿ. ವಾಟ್ಸಪ್ ಅಲ್ಲಿ ನಂಬರ್ ಕಳಿಸಿ. ಈಗ್ಲೂ ಅಲ್ಲೇ ಬರ್ತಾ ಇದ್ರಾ ನಿಮ್ಮೂರ್ಗೆನೆ, ಕಳ್ಳಿಪುರಕ್ಕೆ? ಇಲ್ಲೇ ಆಳು ಸರ್. ನಮ್ ತಕೊಂಡಾಗ್ಲು ಫಸ್ಟ್ ಅವರು SC ಮೇಸ್ಟ್ರಿ ಇದ್ದವ್ರು. ಅಲ್ಲ, ಜನ ಯಾರಾಗ್ಲಿ, ಬ್ರಾಹ್ಮಣ ಜನಾಂಗ ಬೇಕಾಗಿಲ್ಲ, ಕಾನೂನಾತ್ಮಕವಾಗಿ ಕೆಲಸ ಆಗ್ಬೇಕಷ್ಟೇ. ಅವರು ಏನ್ ಈ ಜಾತಿ ಆ ಜಾತಿ ಅನ್ನೆಲ್ಲ ತಕೊಂಡ್ರು ನಮ್ನ. ಈಗ ಇವ್ರು ಬಂದ್ಬಿಟ್ಟು ಪರಿಶಿಷ್ಟವ್ರು ಅಂದ್ರೆ ವರ್ಗದವ್ರ ಮಾಧವಮ್ಮ. OBC ಬೇಡ ನಮ್ಗ ಅಂತ ಮಾತಾಡಿದ್ರು ಸರ್. ಅದು ಸರ್ಕಾರ ಈಗ 2022 ಮಾಡಿರೋದು. 2002 ಏನಿತ್ತು ಸರ್ಕಾರದ ಆದೇಶ? ಅದ್ರ ಪ್ರಕಾರ ಇಡ್ಬೇಕು. ನನಗೆ 2 ವರ್ಷ ರಿಟೈರ್ಡ್ ಅಂತೀರಿ. ಅವ ಅಮ್ಮನ್ಗೆ 2 ವರ್ಷ ಆದ ಸರ್. ನಿಮ್ಗೆ? ನಂಗೆ 45 ವರ್ಷ ಸರ್. ಈಗ ಇನ್ನು ರಿಟೈರ್ಡ್ ಇನ್ನು ಆಗಿಲ್ಲ? 45 ವರ್ಷ ಸರ್ ನಂಗ. ನಾನು ಶುರುವಾದಾಗ್ಲೇ ಸೇರಿದ್ದು ಸರ್. ಸರಿ ಸರಿ ಸರಿ. ಶುರುವಾದಾಗ್ಲೇ ಸೇರಿದ್ದು. ಸರಿ ಆಯ್ತು. ನಾಳೆ ಎಲ್ಲ ಗ್ರಾಮಸ್ಥರು ಸೇರಿ ಬರ್ತೀವಿ. ಅದೊಂದು ಸುದ್ದಿ ಕೂಡ ಮಾಡ್ತೀವಿ. ಈಗಲೂ ನೀವು ಮಾತಾಡೋದು ಇದೆಲ್ಲ ಸುದ್ದಿ ಮಾಡ್ತೀವಿ. ಸರ್. ಆಯ್ತಮ್ಮ, ಆಯ್ತು. ಸರಿ. ಆಯ್ತು. ಹಲೋ, ಹೇಳಮ್ಮ. ಅಮ್ಮ, ನಾವು ಬಂದೂರು ನಾಗರಾಜ್ ಅಂತ ಪ್ರೆಸ್ ರಿಪೋರ್ಟ್ರು. ನಿಮ್ಮ ಮೇಘಕೋಪ್ಲವರು ನಾಯಕರು, ನಮ್ಮ ಹುಡುಗ ಇದೆಲ್ಲ ಅವ್ರು ಫೋನ್ ಮಾಡ್ತಿದ್ರು. ನಿಮ್ದೇನೋ ಅಡಿಗೆ ವಿಚಾರ ಸಮಸ್ಯೆ ಅಂದ್ಬಿಟ್ಟು ನಿಮ್ ತೆಗೆದಾಕಿದ್ರಂತೆ. ಸರ್. ಫಸ್ಟ್ನೇದು, ಸೆಕೆಂಡ್ನೇದು, ಮೂರನೇದು, ಎರಡನೇದು ಅಂತ ಅದಲ್ಲ ಸರ್. ಫಸ್ಟ್ 3ನೇ ತೆಗಿಬೇಕು ಅಂತ ಬಂದಾಗ 2ನೇ ತೆಗೆದ್ಬಿಟ್ಟವ್ರ. ಅಡಿಗೆವ್ರ ಈ ಪುನಃ ಫಸ್ಟ್ನವ್ರು ಮಾಡಿಕೊಂಡ್ ತೆಗಿಬೇಕು, 2ನೇ ತೆಗಿಬೇಕು ಅಂತ ಬಂದಿರುತ್ತಲ್ಲ. ಫಸ್ಟ್ನವ್ರ ಎಲ್ಲದಕ್ಕೂ ಸೈನ್ ಹಾಕ್ಸ್ಕೊಂಡವ್ರ, ತೆಗ್ದಾಕಿವಿ ನೆರಗತ್ನಳ್ಳಿಗೆ ಹಾಕಿವಿ ಅಂತ. ಸೈನ್ ಹಾಕಿಲ್ಲ ಸರ್. ಹಾಕಿಲ್ಲ. ಮತ್ತೆ ಸೈನ್ ಹಾಕ್ತಾನೆ ಹೆಂಗೆ ಅವರು ರಿಪೋರ್ಟ್ ಕಳ್ಸಿದ್ರು? ರಿಪೋರ್ಟ್ ಕಳ್ಸ್ಬಿಟ್ಟು ಲೆಟರ್ ಬರ್ದ್ ಕಳಿಸ್ಬಿಟ್ಟು ಸುಮ್ ಕುಂತಾರ ಸರ್. ಸೈನ್ ಹಾಕಿಲ್ಲ. ಸಂಖ್ಯೆ ಕಡಿಮೆ ಅಂತ ಸರ್. ಮಕ್ಳ ಸಂಖ್ಯೆ ಈಗ ಯಾರಿದ್ರು ಅಡಿಗೆ ಮಾಡೋರು? ಅಡ್ಗೆ ಮಾಡಕ್ಕೆ ಈಗ ಮೊದ್ಲು 70 ಇದ್ರೆ 3 ಜನ ಅಂತ ತಕೊಬಿಟ್ರು. ಈಗ 100 ಮೇಲಿದ್ರೆ 3 ಜನ ಅಂತ ಮಧ್ಯೆ ಒಬ್ಬೊಬ್ರು ತಗದ್ಬಿಟ್ರು. ಸರಿ. ಹಾಗೆ ಈಗ 3ನೇಳುವ ನಾನು ಇದ್ದವರು. 3ನೇಳಲ್ಲಿ ಈಗ ತೆಗಿಬೇಕಾಗಿದ್ದು ಮಕ್ಳ ಸಂಖ್ಯೆ ಕಡಿಮೆ ಆಯ್ತು ಅಂದ್ರೆ 2ನೇವ್ರ 3ನೇವ್ರ ತೆಗೀರಿ ಅಂತ ಬಂದದ. ಇವ್ರೇನ್ ಮಾಡವ್ರ, ಫಸ್ಟ್ನೇವ್ರನ್ನ ತೆಗಿಯೋ, SC ಅವ್ರು ಬೇಕು. ಜಾತಿ ಬೇಡ, ಕಾನೂನು ಬೇಕಷ್ಟೇ ನಮ್ಗೆ. 1.5 ತಿಂಗಳು ಬಿಟ್ಬಿಟ್ಟು ಹೊಂಟಾಗಿದೆ ಸರ್. 7ನೇ ತಿಂಗಳು 25ನೇ ತಾರೀಕ್ಲಿ ನೆರಗತ್ನಳ್ಳಿಗೆ ಹೋಗಿದ್ದೆ ಸರ್ ಲೆಟರ್ ಬರೆಸ್ಕೊಂಡು. 9ನೇ ತಿಂಗಳು 1ನೇ ತಾರೀಕಿಂದ HM ಸೈನ್ ಮಾಡ್ಸ್ಕೊತಾರ. ಇದು ಸರಿ ಅಂತ ನೀವೇ ಹೇಳಿ. ಒಂದು ದಿನ ರಜೆ ಹಾಕಂಗಿಲ್ಲ ಅಲ್ಲಿ. 1 ತಿಂಗ ಸಂಬಳ 3600 ಒಳಗ 3700 ಮುಖ್ಯ ಅಡಿಗೆವ್ರಗ. ಫಸ್ಟ್ನವ್ರು ಸೆಕೆಂಡ್ನವ್ರು ಅಂತ ಎಲ್ಲಿ ಬಂದು ಅಂತ ಕೇಳ್ತಾನ ಸಾಹೇಬ್ರು. ಫಸ್ಟ್ನವ್ರು ಸೆಕೆಂಡ್ನವ್ರು ಬರ್ದೇ ಆದ್ಮೇಲೆ